ನಮ್ಮ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಹಾಗೂ ರಾಷ್ಟ್ರದಲ್ಲೇ 53ನೇ ರ್ಯಾಂಕ್ ಪಡೆದಿರುವ ಒಬ್ಬ ಅದ್ಭುತ ಕ್ಯಾಂಡಿಡೇಟ್, ಯಶಸ್ಸಿನ ಮೆಟ್ಟಿಲನ್ನು ಏರ್ತಾ ಇರುವ ಕಿರಣ್ ಕಮಟೆ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಒಂದು ಮಾರ್ಗದರ್ಶನಕ್ಕೋಸ್ಕರ ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಕೂತಿದ್ದಾರೆ. ಅವರ ಯಶಸ್ಸಿನ ಮೂಲ ಏನು, ಯಶಸ್ಸಿನ ಸೂತ್ರ ಏನು ತಿಳ್ಕೊಳ್ಳೋಣ. ಅವರನ್ನೇ ವೆಲ್ಕಮ್ ಮಾಡ್ತಾ. ನಮಸ್ಕಾರ ಕಿರಣ್ ಕಮಟೆ ಅವರೇ, ಹೇಗಿದ್ದೀರಾ? ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಇಡೀ ಕರ್ನಾಟಕದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಆಫ್ಟರ್ ಅ ಲಾಂಗ್ ಸ್ಟ್ರಗಲ್, ತುಂಬ ದೊಡ್ಡ ಶ್ರಮದ ನಂತರ ಒಂದು ಕಡೆ, ಆಮೇಲೆ IAS ಮಾಡಬೇಕಾದ್ರೆ 8 ಅವರ್ 10 ಅವರ್ ಮನೇಲಿ ಲಾಕ್ ಮಾಡ್ಕೊಂಡ್ಬಿಡ್ತೀವಿ ನಾವು ಅನ್ನೋರನ್ನ ನಾನು ಕೇಳಿದ್ದೀನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಹೊರ ಪ್ರಪಂಚದ ಜೊತೆನೇ ಕಾಂಟ್ಯಾಕ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋರ್ನು ಕೇಳಿದ್ದೀನಿ ನಾನು. ಆದರೆ ನೀವು ಒಂದು ಕಡೆ ಕೆಲಸನೂ ಮಾಡ್ತಿದ್ರಿ, ಮತ್ತೊಂದು ಕಡೆ UPSCಗೆ ಪ್ರಿಪರೇಷನು ಮಾಡಿದ್ರಿ, ರಾಜ್ಯಕ್ಕೆ ಮೊದಲು ಬಂದಿದ್ದೀರಿ. ಇಟ್ ಫೀಲ್ಸ್ ಎಕ್ಸೈಟೆಡ್, ರೋಮಾಂಚನ ಅಂತ ಅನ್ಸುತ್ತೆ ನಿಮ್ಮ ಜರ್ನಿ. ಡೆಫಿನೆಟ್ಲಿ ಮ್ಯಾಮ್. ಆಗಲೇ ನೀವು ಹೇಳ್ದಂಗೆ ಎಸ್, ಇಟ್ ಈಸ್ ವೆರಿ UPSC ಅನ್ನೋದು ತುಂಬ ಡಿಫಿಕಲ್ಟ್ ಎಕ್ಸಾಮ್. ಅಫ್ಕೋರ್ಸ್ ಭಾಳಷ್ಟು ಸೋಷಿಯಲ್ ಲೈಫ್ನ ಕಟ್ ಡೌನ್ ಮಾಡಬೇಕಾಗತ್ತೆ. 8 ರಿಂದ 10 ಅವರ್ ಕನ್ಸಿಸ್ಟೆಂಟಾಗಿ ಓದಬೇಕಾಗತ್ತೆ. ಆ್ಯಂಡ್ ಅದೆಲ್ಲ ಇಟ್ಕೊಂಡು ವಿತ್ ಜಾಬ್ ಮಾಡೋದು ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಬಟ್ ಭಾಳ ಖುಷಿ ಆಗ್ತಿದೆ ಬಿಕಾಸ್ ನನ್ನ ಕೊನೆಯ ಪ್ರಯತ್ನ ಇತ್ತು. ಸೊ 6ನೇ ಮತ್ತು ಕೊನೆಯ ಪ್ರಯತ್ನ. ಎಲ್ಲ ಆಲ್ಮೋಸ್ಟ್ ಹೋಪ್ಸ್ ಕಳ್ಕೊಂಡಾಗ ಲಾಸ್ಟಲ್ಲಿ ಇದೊಂದು ಕೊನೆಯ ಅವಕಾಶ ಇದ್ದಾಗ ಅದನ್ನು ಐ ಗಿವ್ ಮೈ ಬೆಸ್ಟ್. ಆ್ಯಂಡ್ ಫೈನಲಿ ಒಂದು ಆಲ್ ಇಂಡಿಯಾ ರ್ಯಾಂಕ್ 53 ಆ್ಯಂಡ್ ಸ್ಟೇಟ್ಗೆ ಫಸ್ಟ್ ಬರೋದಂತೂ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇಟ್ ಈಸ್ ಲೈಕ್ ಅ ಡ್ರೀಮ್, ಸ್ಟಿಲ್ ಅ ಡ್ರೀಮ್. ವಾಸ್ ಇಟ್ ಅ ಗೂಸ್ ಬಂಪ್ಸ್, ಎಕ್ಸೈಟ್ಮೆಂಟ್, ಎಮೋಷ್ನಲ್? ರಿಸಲ್ಟ್ ನೋಡಿದ ಆ ಕ್ಷಣ ಹೇಗಿತ್ತು ಕಿರಣ್ ಅವರಿಗೆ? ಇಲ್ಲ ಅಂದರೆ ಲೈಕ್ 6 ವರ್ಷ 7 ವರ್ಷದಿಂದ ಪ್ರಿಪೇರ್ ಮಾಡ್ತಿದ್ದೆ ಸತತವಾಗಿ. ಪ್ರತಿ ಸಲ ವಿಫಲ್ಗೊಡ್ತಿದ್ದೆ, ಪ್ರತಿ ಸಲ ಆ ಫೇಲಿಯರ್ ನೋಡಿದ್ದೀನಿ, ಪ್ರತಿ ಸಲ ಆ ಒಂದು ಪೇನ್ ಅನುಭವಿಸ್ತಿದ್ದೀನಿ. ಬಟ್ ಫೈನಲಿ ಆ ರಿಸಲ್ಟ್ ಲಿಸ್ಟಲ್ಲಿ ಹೆಸರು ನೋಡಿದಾಗ ಅದು ನಂಬಕ್ಕಾಗ್ತಿಲ್ಲ. ಬಿಕಾಸ್ ಪ್ರತಿ ಸಲ ಸರ್ಚ್ ಮಾಡಿದಾಗ ಸಾರಿ ನೋ ರಿಸಲ್ಟ್ ಫೌಂಡ್ ಅಂತ ಬರೋದು. ಈ ಸಲ ಫೈನಲಿ ಹೆಸರಿದ್ದಾಗ ಅದು ನನಗೆ ಒಂಥರ ನಂಬಕ್ಕಾಗ್ತಿಲ್ಲ ಡೆಫಿನೆಟ್ಲಿ. ಸೊ ಇಟ್ ವಾಸ್ ವೆರಿ ಮೆಮೊರೇಬಲ್ ಡೇ ಫಾರ್ ಅ ಲಾಂಗ್ ಟೈಮ್. ಅದು ನಾನು ನೆನ್ಪಿಟ್ಕೋತೀನಿ ಡೆಫಿನೆಟ್ಲಿ. ನಾವು ಗ್ರ್ಯಾಜುಯೇಷನ್ನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಟ್ರೇನೆ ಮನೆಯವರ ಉತ್ಸಾಹ ನೋಡೋದಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳಿದ್ದಾಗ 10th ಸ್ಟ್ಯಾಂಡರ್ಡ್ SSLC ಬೋರ್ಡ್ ಎಕ್ಸಾಮ್ನಲ್ಲಿ ಏನಾದರೂ ಸ್ಕೂಲ್ಗೆ ಫಸ್ಟ್ ಬಂದುಬಿಟ್ರೆ ಉತ್ಸಾಹ ನೋಡೋಕ್ಕಾಗೋದಿಲ್ಲ. ಅಂದರೆ ಮಗನ ಆ ಸೆಲೆಬ್ರೇಷನ್ ಮೋಡೇ ಬೇರೆ ಇರುತ್ತೆ. ಹೇಗಿತ್ತು ತಂದೆ ತಾಯಿದು? ಇಡೀ ಕರ್ನಾಟಕಕ್ಕೆ ಮೊದಲು ಬಂದ್ರಿ ನೀವು. ಹೌದು, ಇಲ್ಲ ಅದೊಂಥರ ಹಬ್ಬದ ವಾತಾವರಣನೇ. ರಿಸಲ್ಟ್ ಬಂದ ತಕ್ಷಣ ನನ್ನ ತಂದೆಗೆ ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಆಲ್ ಇಂಡಿಯಾ ರ್ಯಾಂಕ್ 53 ಬಂದಿದೆ, ಫೈನಲಿ IAS ಆಗಿದ್ದೀನಿ ಅಂತ. ಅವರು ನಂಬಕ್ಕಾಗಲಿಲ್ಲ ಅವ್ರಿಗೆ. ಸೊ ಯಾಕಂದರೆ ಭಾಳ ಇದು UPSC ಅನ್ನೋದು ಒಂದು ಸಮಾಜದ ಕನಸು ಮ್ಯಾಮ್. ಸೊ ನಾನು ಬಂದಿರೋದು ಒಂದು ತುಂಬ ಚಿಕ್ಕ ಹಳ್ಳಿಯಿಂದ. ಸೊ ಆ ಹಳ್ಳಿನಲ್ಲಿ ಪ್ರತಿ ಸಲ ಊರಿಗೆ ಹೋದಾಗೆಲ್ಲ ಕೇಳೋರು IAS ಯಾವಾಗ ಆಗ್ತೀಯಾ. ಅವ್ರಿಗಷ್ಟೇ ಗೊತ್ತು ನಾನು ಓದ್ತಿದ್ದೀನಿ, ಏನೋ UPSCಗೆ ಓದ್ತಿದ್ದೀನಿ ಅಂತ. ಸೊ ಆ ಒಂದು ಖುಷಿ ಇತ್ತು ಎಲ್ರಿಗೂ. ಆ್ಯಂಡ್ ಮುಗಿಸ್ಕೊಂಡು ಊರಿಗೆ ಯಾವಾಗ ಹೋದೆ 2 ದಿನ ಬಿಟ್ಟು, ಹಬ್ಬದ ವಾತಾವರಣನೇ ಒಂಥರ ಏನು ಬೇಸಿಗೆ ಇದರಲ್ಲೇ ದೀಪಾವಳಿ ಆದಂಗೆ ಆಯಿತು ನಮ್ಮ ಊರಲ್ಲಿ.